ನನ್ನ ಹೆಸರು ಜಯಣ್ಣ ಅಂತೇಳಿ. ನಾನು ಗ್ರಾಮೀಣ ಭಾಗದಿಂದ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಚಪ್ರದಳ್ಳಿ ಗ್ರಾಮದಿಂದ ಬಂದಂಥವನು. ಅಲ್ಲಿಂದ ಬಂದು ಕಾಮ ಸೇವೆಗೆ ನಾನು ಸೇರ್ಪಡೆ. ನಾವು 1993ರಲ್ಲಿ ಅಪಾಯಿಂಟ್ ಆಗಿ ನಾವು ಕಾಮ ಸೇವೆಗೆ ಸೇರ್ಪಡೆಗೊಳ್ತೀವಿ. ಸೇರ್ಪಡೆಗೊಂಡ ನಂತರ ನಾವು ವಿವಿಧ ಯೂನಿಯನ್ಗಳಲ್ಲಿ ಕೆಲಸ ಮಾಡ್ತೀವಿ. ಮೊದಲೇ ಬಾರಿಗೆ KMF ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡಿ, ಆನಂತರ ನಿಯೋಜನೆ ಮೇಲೆ ಬೀದರ್ ಒಂದು ಮಿನಿ ಡೈರಿ ನಡೀತಾ ಇರ್ತದೆ. ಆ ಡೈರಿಗೆ ನಮ್ಮನ್ನ ಸೈಟ್ ಇಂಜಿನಿಯರ್ ಆಗಿ ಹಾಕ್ತಾರೆ. ಅದಾದ ನಂತರ ಮಿನಿ ಡೈರಿ ಅದು 1.5 ವರ್ಷ ನಡೀತದೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಹೊಳೆನರಸೀಪುರ ಚಿಲ್ಲಿಂಗ್ ಸೆಂಟ್ರ್ ಅಂತ ಬರ್ತದೆ. ಅಲ್ಲಿನೂ ಸುಮಾರು ಒಂದು 20 ಲಕ್ಷದ ಪ್ರಾಜೆಕ್ಟ್ ಅದು. ಆ ಚಿಲ್ಲಿಂಗ್ ಸೆಂಟ್ರನ್ನ ಮುಗಿಸ್ಕೊಂಡು ನಂತರ ಮಂಗಳೂರು ಯೂನಿಯನ್ಗೆ ಹಾಕ್ತಾರೆ. ಅಲ್ಲಿ ಬೇರೆ ಬೇರೆ ವಿವಿಧ ಕೆಲಸಗಳನ್ನು ನಾವು ಮಾಡಿಕೊಂಡು ಮಂಗಳೂರು ಯೂನಿಯನ್ ನಂತರ ಮತ್ತೆ ಗುಬ್ಬಿ ಪಶು ಆಹಾರ ಕಾರ್ಖಾನೆಗೆ ಬರ್ತೀವಿ. ಗುಬ್ಬಿ ಪಶು ಕಾರ್ಖಾನೆಯಲ್ಲಿ ನಾವು ಸುಮಾರು 98ಇಂದ 2005ವರೆಗೂ ಕೆಲಸ ನಿರ್ವಹಿಸ್ತೀವಿ. ಅಲ್ಲಿ ನಾವು ವಿವಿಧ ಕಟ್ಟಡಗಳು, ಕಾಂಪೌಂಡ್ ಹಾಲು, ರೂಮ್ಗಳು, ಕ್ಯಾಪ್ ಸ್ಟೋರೇಜ್ ಅಂತ ಬರ್ತವೆ, ಅದ್ರ ಸ್ಟೆಬಿಲೈಸೇಷನ್, ಈ ಥರದ್ದು ಎಲ್ಲನೂ ನಾವು ನಿರ್ವಹಿಸ್ತೀವಿ. ಸಹೋದ್ಯೋಗಿಗಳು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳು ತುಂಬಾ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ನಾನು ಅರ್ಪಿಸ್ತೀನಿ. ಅಂತ ಸಂದರ್ಭದಲ್ಲಿ ಕೇವಲ 12ರಿಂದ 13 ಯೂನಿಯನ್ಸ್ ಮಾತ್ರ ಇದ್ವು ಕರ್ನಾಟಕದಲ್ಲಿ. ಇಡೀ ಕರ್ನಾಟಕದಲ್ಲಿ ಕೇವಲ 10ರಿಂದ 12 ಯೂನಿಯನ್ಸ್ ಇದ್ವು. ಪ್ರತಿ ಯೂನಿಯನ್ ಇಂದ ಆವರೇಜ್ 2.5ರಿಂದ 3 ಲಕ್ಷ ಲೀಟರ್ ಪ್ರೊಕ್ಯೂರ್ಮೆಂಟ್ ಅಂದ್ರು. ಓವರ್ ಆಲ್ ಕರ್ನಾಟಕದಲ್ಲಿ ಕೇವಲ 35 ಲಕ್ಷ ಪ್ರೊಕ್ಯೂರ್ಮೆಂಟ್ ಇತ್ತು. ತದನಂತರ KMF ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿ ರೈಸ್ ಆಗಿ ಪುನಃ ನಂತರ 2001-2ರಲ್ಲಿ ಸುಮಾರು 50 ಲಕ್ಷ 60 ಲಕ್ಷ ಬಂದು ಇತ್ತೀಚೆಗೆ 2010-16ರಲ್ಲಿ ಸುಮಾರು 70 ಲಕ್ಷ ಲೀಟರ್ ಪ್ರೊಕ್ಯೂರ್ಮೆಂಟು. ಈಗ 2023ಕ್ಕೆ 1 ಕೋಟಿ ಪ್ರೊಕ್ಯೂರ್ಮೆಂಟು. ಹೆಚ್ಚಿನ ಮಿಲ್ಕ್ ಪ್ರೊಕ್ಯೂರ್ಮೆಂಟಲ್ಲಿ ನಮ್ಮ KMF ಮುನ್ನಡೀತಾ ಇದೆ. ಇದರಿಂದ KMFಗೆ ತುಂಬ ಆದಾಯ ಇದೆ, ರೈತರುಗಳಿದ್ದಾರೆ. ಈ ಸಾಮಾನ್ಯವಾಗಿ ಇಡೀ ಕರ್ನಾಟಕದಲ್ಲಿ ಹಾಲು ಉತ್ಪಾದಕ ಇದ್ದಾರೆ. ಆ ಲಕ್ಷಾಂತರ ಸಂಖ್ಯೆ ರೈತರುಗಳ ಪರಿಶ್ರಮ ಮತ್ತು ಈಗ 16 ಹಾಲು ಒಕ್ಕೂಟ ಆಗಿದ್ದಾವೆ. 16 ಹಾಲು ಒಕ್ಕೂಟದಲ್ಲಿರುವಂತಹ ಎಲ್ಲ ನೌಕರರುಗಳು, ಅವರ ಪರಿಶ್ರಮ ಮತ್ತು ಮಾರ್ಕೆಟಿಂಗು ಪ್ರತಿಯೊಂದು ಎಲ್ಲ, ಆಮೇಲೆ ಲಾರಿ ಟ್ರಾನ್ಸ್ಪೋರ್ಟರ್ಸು, ಸೇಲ್ಸ್ಮೆನ್ಸು, ಮಾರ್ಕೆಟಿಂಗ್, ಇವ್ರದ್ದೆಲ್ಲ ಪರಿಶ್ರಮದಿಂದ ಇಷ್ಟೊಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಇದರಿಂದ KMF ತುಂಬ ಅಭಿವೃದ್ಧಿ ಹೊಂದಿದೆ ಅಂತೇಳಿ ನನ್ನೊಂದು 2 ಮಾತನ್ನ ಮುಗಿದ. ನಾನು KT ಕುಮಾರ್ ಅಂತೇಳಿ KR ತಾಲೂಕು ಮಂಡ್ಯ ಜಿಲ್ಲೆ ಕಟ್ಟೆಕೆತ್ನಹಳ್ಳಿ ಗ್ರಾಮದಿಂದ ಬಂದವರು. ಬಂದು 1993ರಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿಗೆ ಇಂಜಿನಿಯರ್ ಆಗಿ ಸೇರ್ಕೊಂಡ್ವಿ. ನಾವು ಇಂಜಿನಿಯರ್ಗೆ ಸೇರ್ಕೊಂಡ್ಮೇಲೆ ನಮ್ಮ ವೃತ್ತಿ ಜೀವನ ಯಾವ ರೀತಿ ಇತ್ತು ಅಂದರೆ, ನಾವು ಸಿವಿಲ್ ಕಾಮಗಾರಿ ಯೋಜನೆಗಳಿಗೆ ಸಂಬಂಧಂತ ಯೋಜನೆಯನ್ನು ನಾವು ಟೆಂಡರ್ ಮೂಲಕ ಮಾಡೋದು, ಇವು ಸ್ಟಾರ್ಟಿಂಗ್ ನಾವು ಕಲಿತಂಥ ವಿದ್ಯೆಗಳು. ತದನಂತರ ನಾವು ರಾಯಚೂರು ಯೂನಿಯನ್ಗೆ ಹೋಗಿ ಅಲ್ಲಿ ರಾಯಚೂರಿನ ಹೊಸ ಡೈರಿಯನ್ನು ನಿರ್ಮಾಣ ಮಾಡೋ ಕೆಲಸವನ್ನು ನಾವು ಮಾಡಿದ್ವಿ. ಸೊ ಅದಾದ ನಂತರ ಗುಲ್ಬರ್ಗ ಹಾಲು ಒಕ್ಕೂಟಕ್ಕೆ ಹೋಗಿ, ಗುಲ್ಬರ್ಗ ಹಾಲು ಒಕ್ಕೂಟದಲ್ಲಿ ಅಲ್ಲಿ ಒಂದು ಡೈರಿನ ಎಕ್ಸ್ಪೆನ್ಷನ್ ಅಂದರೆ 1 ಲಕ್ಷದಿಂದ 2 ಲಕ್ಷಕ್ಕೆ ಈ ರೀತಿ ಎಕ್ಸ್ಪೆನ್ಷನ್ ಮಾಡ್ತಿರ್ತೀವಿ. ಸೊ ಅಂತ ಎಕ್ಸ್ಪೆನ್ಷನ್ ಕೆಲಸಗಳನ್ನ ನಾನು ನಿರ್ವಹಿಸಿ ಅಲ್ಲಿಂದ ಮತ್ತೆ ನಮ್ಮ ವೃತ್ತಿ ಜೀವನದಲ್ಲಿ ತುಮಕೂರು ಹಾಲು ಒಕ್ಕೂಟಕ್ಕೆ ಬರ್ತೀವಿ. ತುಮಕೂರು ಹಾಲು ಒಕ್ಕೂಟದಲ್ಲಿರ್ತಕ್ಕಂಥ ಡೈರಿ ಸಂಬಂಧಿಸಿದ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಕೆಲಸಗಳನ್ನ ನಾವು ನಿರ್ವಹಿಸಿರ್ತೀವಿ. ಸೊ ಅದಾದ ನಂತರ ಈ ಹೆಸರುಘಟ್ಟ ಫಾರಮ್ ನಮ್ಮದು ರೈತರಿಗೆ ಹೈನುಗಾರಿಕೆಗೆ, ಹಸುಗಳ ಸಾಗಾಣಿಕೆಗೆ ಮತ್ತು ಹೋರಿಗಳು, ಹೊಸ ಹೊಸ ತಳಿಗಳನ್ನು ಮಾಡ್ತಕ್ಕಂಥ ಒಂದು ಹೆಸರುಘಟ್ಟ ಫಾರಮ್ ಇದೆ. ನಂದಿನಿ ವೀರ್ಯಾಣು ಕೇಂದ್ರ ಅಂತೀವಿ. ಅಲ್ಲಿಗೆ ಬಂದು ಆ ನಂದಿನಿ ವೀರ್ಯಾಣು ಕೇಂದ್ರದಲ್ಲಿ ನಾವು ಆ ಅಗ್ರಿಕಲ್ಚರ್ ಇನ್ಚಾರ್ಜ್ ಆಗಿ ಎಲ್ಲ ವ್ಯವಸ್ಥೆಯನ್ನು ನಾವು ನೋಡ್ಕೊತಾ ಬಂದಿರ್ತೀವಿ. ಸೊ ಅದಾದ ನಂತರ ಮದರ್ ಡೈರಿಗೆ ಬರ್ತೀವಿ. ಮದರ್ ಡೈರಿ ಅಲ್ಲಿ ಒಂದು 15 ಕಿಲೋಮೀಟರ್ ಇದೆ, ಸಿಟಿಗೆ ಸೇರಿಕೊಳ್ಳುತ್ತೆ. ಮದರ್ ಡೈರಿ ಅಲ್ಲಿ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು, ಪೌಡ್ರ್ ಪ್ಲ್ಯಾಂಟು ಮತ್ತು ವಿವಿಧ ಹಾಲು ಸಂಸ್ಕರಣಾ ಘಟಕಗಳು ಇದೆ. ಸೊ ಅಂಥ ಘಟಕದಲ್ಲಿ ಒಬ್ಬ ಪೌಡ್ರ್ ಪ್ಲ್ಯಾಂಟಲ್ಲಿ ಅಭಿಯಂತರರಾಗಿ ಕೆಲಸ ನಿರ್ವಹಿಸಿ ಅಲ್ಲಿನೂ ನಮಗೆ ತೃಪ್ತಿಕರವಾಗಿ ಆರ್ಥಿಕವಾಗಿ ನಾವು ಬೇರೆ ಸಿಟಿ ಒಳಗಡೆ ಇದ್ದುಕೊಂಡು ಸಂಸಾರವನ್ನು ಸಾಕೊಂಡು ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಕೊಡಿಸ್ಕೊಂಡು ಅಲ್ಲಿಂದ ನಡೆದು ಬಂದು ಮತ್ತೆ ಕರ್ನಾಟಕ ಹಾಲು ಮಂಡಳಿಗೆ ಸೇರ್ತೀವಿ.
ಕರ್ನಾಟಕ ಹಾಲು ಮಂಡಳಿ 2006ರಲ್ಲಿ ಸೇರಿದ ನಂತರ ನಾವು ಕರ್ನಾಟಕ ಹಾಲು ಮಹಾಮಂಡಳಿ ಅಭಿಯಂತರ ವಿಭಾಗದಲ್ಲಿ ಇದ್ಕೊಂಡು ಎಲ್ಲ ಜಿಲ್ಲಾ ಒಕ್ಕೂಟಗಳು ಹಾಗೂ ಘಟಕಗಳು ಅಂದರೆ ಶಿಕಾರಿಪುರ ಡೈರಿ, ಅಲ್ಲಿ ಶಿಕಾರಿಪುರದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಹೊಸ ಕ್ಯಾಟಲ್ ಫೀಡ್ ಪ್ಲಾಂಟ್ ಅಂದರೆ ಪಶು ಆಹಾರ ಘಟಕ. ಆ ಪಶು ಆಹಾರ ಘಟಕಕ್ಕೆ ಮಾನ್ಯ ಯಡಿಯೂರಪ್ಪ ಅವರು ಆ ಕಾಲದಲ್ಲಿ ನಮಗೆ ಫಂಡ್ಸ್ ಕೊಟ್ಟಿದ್ರು, ಕರ್ನಾಟಕ ಹಾಲು ಮಂಡಳಿ 45 ಕೋಟಿ. ಅಂತ ಒಂದು ಪ್ರಾಜೆಕ್ಟನ್ನು ಪಶು ಆಹಾರ ಘಟಕವನ್ನು ನಿರ್ಮಾಣ ಮಾಡಲಾಗಿರ್ತದೆ. ಸೊ ಅದಾದ ನಂತರ ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ಒಂದು ಹೊಸ ಮಿಲ್ಕ್ ಪ್ಯಾಕಿಂಗ್ ಸ್ಟೇಷನ್ ಅದನ್ನು ಮಾಡಿಸಿದ್ದೀವಿ. ಮಿಲ್ಕ್ ಪ್ಯಾಕಿಂಗ್ ಸ್ಟೇಷನ್ ಆದ ನಂತರ ನಮ್ಮ ವಿವಿಧ ಹಾವೇರಿ ಜಿಲ್ಲೆಯಲ್ಲಿ ಸ್ಟಾರ್ಟಿಂಗಿಂದ ಟೆಂಡರ್ ಕರೆಯುವ ಮೂಲಕ ಮಾಡಿ ಅದನ್ನು ಗೌರ್ಮೆಂಟ್ ಅನುದಾನ ನಮ್ಮ ಸಿದ್ದರಾಮಯ್ಯನವರು ಅವ್ರ ಪೀರಿಯಡಲ್ಲಿ ಹಾಗೂ ಹಿಂದಿನ ಬೊಮ್ಮಾಯಿ ಅವ್ರ ಪೀರಿಯಡಲ್ಲಿ ಕೊಟ್ಟಂಥ ಅನುದಾನ, ಸರ್ಕಾರಿ ಅನುದಾನ 70 ಕೋಟಿಯನ್ನು ಯೂಸ್ ಮಾಡಿ ಹೊಸ ಡೈರಿಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಅಂತಿಮವಾಗಿ ಕೆಲಸ ಪೂರ್ಣಗೊಂಡಿದೆ. ಸೊ ಅದಾದಮೇಲೆ ಇವಾಗ ನಮ್ಮದು ಅಂತಿಮವಾಗಿ 60 ವರ್ಷ ಮುಗಿತಾ ಬರ್ತಾ ಇದೆ. ಸೊ ನಾನು ಸಂತೋಷವಾಗಿ ಕೊನೆಯದಾಗಿ ನಿಮ್ಮ ಸಹೋದ್ಯೋಗಿಗಳು ಯಾವ ರೀತಿ ನಿಮಗೆ ಸಹಾಯ ಮಾಡೋದು ಸರ್? ಸಹೋದ್ಯೋಗಿಗಳು ಸರ್, ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಒಂದು ಒಳ್ಳೆ ತತ್ವ ಇಟ್ಕೊಂಡಿದ್ದಾರೆ. ಆ ಸೆಕ್ಷನ್ ಬೈಂಡಿಂಗ್ ಆಯ್ತು ಅಂದ್ರೆ ಸೆಕ್ಷನ್ ಅಂದ್ರೆ ವಿಭಾಗ ಅಂತೀವಿ. ನಮ್ಮ ಅಭಿಯಂತರ ವಿಭಾಗ ಅಂದ್ರೆ ಅಭಿಯಂತರಕ್ಕಷ್ಟೇ ಸೀಮಿತವಾಗಿ ಒಬ್ರಿಗೊಬ್ರಿಗೆ ಯಾವುದೇ ತೊಂದರೆ ಕೊಡದಂಗೆ ಅಭಿಯಂತರ ಕಾಮಗಾರಿಗಳ ಕೆಲಸಗಳು, ಮೆಕ್ಯಾನಿಕಲ್ ಕೆಲಸಗಳು, ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಘಟಕಗಳ ಕೆಲಸಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಅವ್ರವ್ರು ಕೊಟ್ಟಂತ ಒಂದು ಯೋಜನೆಗಳನ್ನ, ಈಗ ಒಂದು 10 ಜನ ನಾವು ಅಭಿಯಂತರು ಇರ್ತೀವಿ ಅಂದ್ರೆ ಆ 10 ಜನದಕ್ಕೂ ಒಂದೊಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಸೊ ಅವರು ಅದ್ರ ಕಡೆಗೆ ಗಮನ ಆಗಿರ್ತಾರೆ ಹೊರತು ಯಾವುದೇ ಯಾರಿಗೂ ತೊಂದರೆ ಕೊಡೋದಾಗ್ಲಿ, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಾಗ್ಲಿ, ಟೈಮನ್ನು ವೇಸ್ಟ್ ಮಾಡೋದಾಗ್ಲಿ ಮಾಡೋದಿರಲ್ಲ. ಸೊ ಅಲ್ಲಿ ಮಾತಾಡೋ ಥರ ಇರಲ್ಲ. ಹಂಗಾಗಿ ನಮ್ದು ಎಲ್ಲ ಎಂಪ್ಲಾಯೀಸ್ಗಳು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ಪ್ರಾಜೆಕ್ಟ್ಗಳು ಮುಗಿಸ್ಕೊಂಡು ಕೆಲಸ ಮಾಡಿಕೊಂಡು ಸಂಸ್ಥೆ ಹಿತದೃಷ್ಟಿಯಿಂದ ಸಂಸ್ಥೆ ಬೆಳಿಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊಂತ ಬಂದಿದ್ದೀವಿ. ನಾವು ತೃಪ್ತಿಯಾಗಿದ್ದೀವಿ, ಸಂಸ್ಥೆನೂ ಬೆಳೆದಿದೆ ಅನ್ಕೋತೀನಿ. ನಾವು ಈಗ ನಮ್ಮ 60 ವರ್ಷದ ರಿಟೈರ್ಮೆಂಟ್ನ ಸಂತೋಷವಾಗಿ ನಿರ್ಗಮಿಸ್ತಾ ಇದ್ದೀವಿ. ಸೊ ಅದನ್ನು ಈ ಮೂಲಕ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.